ಆ್ಯಕ್ಚುಲಿ ಸಿನಿಮಾ ಅಲ್ಲಿ ಹೀರೋ ಹೀರೋಯಿನ್ಸ್ ಎಲ್ಲರೂ ಇದ್ದಾರೆ. ದ ಆ್ಯಕ್ಚುಯಲ್ ಹೀರೋ ಆಫ್ ದ ಸಿನಿಮಾ ಇಸ್ ನೆಕ್ಸ್ಟ್ ಟು ಮೀ. ಅನೂಪ್ ಸರು, ಈಸ್ ದ ಸಿನಿಮಾಟೋಗ್ರಾಫರ್ ಆಫ್ ದ ಮೂವಿ. ಎಲ್ಲರೂ ಹಾಲಿವುಡ್ ಲೆವೆಲ್ಲು ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹಿ ಹ್ಯಾಸ್ ಟು ಸೇ ಎವ್ರಿಥಿಂಗ್. ಯು ಆರ್ ದ ಹೀರೋ. ಯು ಆರ್ ಸರ್ ಹೇಳಿ ಸರ್. ಭೂತ ಪ್ರೇತಗಳ ಸಿನಿಮಾ ಡೆವಿಲ್ ಸಿನಿಮಾ ಅಂತಂದರೆ ಫಸ್ಟ್ ಸಿನಿಮಾ ಮೇಯ್ನ್ ಆಗಿ ಭಯಪಟ್ಟರೆ ಹೇಗಿತ್ತು ಸರ್? ಇದು ನಮ್ಮ ಮೊದಲನೆಯ ಸಿನಿಮಾ. ಆ್ಯಂಡ್ ನವನೀತ್ ವೆನ್ ಈ ಕಾಲ್ಡ್ ಮೀ ಈ ಸರ್ ಅನೂಪ್ ಭೂತ ಸಿನಿಮಾ ನೀವೇ ಹೀರೋ, ಶರಣ್ ಸರ್ ಆಲ್ಸೋ ಇಸ್ ದೇರ್, ವಿಲ್ ಯು ಡೂ? ಐ ಸೆಡ್ ಎಸ್, 100% I'll do it. And the experience working in Kannada industry is the first time, and it was easy, simple. Working with Meghna ma'am, working with Aditi ma'am, working with Sharan sir was very, very easy. I want to do more films. ಸರ್ ಆ್ಯಕ್ಚುಲಿ ಫಸ್ಟ್ ಫ್ರೇಮ್ ಇಡೋದು ನೀವೇನೇ ಓಕೆನಾ? ಆ ಮೇಕಪ್ಪಲ್ಲಿ ನಿಮಗೆ ಭಯ ಆಯಿತು? ಇಲ್ಲ ನೋ. ಇವಾಗ ಸ್ಕ್ರೀನ್ ಮೇಲೆ ನೋಡಿ ಸರ್ ಭಯ ಆಯಿತು. ಹೌದು, ಹೌದಾ? ಐ ಗಾಟ್ ಗೂಸ್ ಬಂಪ್ಸ್. ಓ ವಾವ್. Yeah. ಸಿ ವಾಟ್ ಯು ಹ್ಯಾವ್ ಡನ್. I was telling even the boys. ಸರ್ಪ್ರೈಸ್ ತುಂಬ ಇದೆ. 3 ಜನ ಹೌದು. ಹೀರೋಯಿನ್ ಹೌದು. ಇಲ್ಲ, ಸರ್ಪ್ರೈಸ್ ಹಾಗೆ ಇರಲಿ. ಐ ಡೋಂಟ್ ಥಿಂಕ್ ಐ ಶುಡ್ ಸ್ಪಾಯ್ಲ್ ಇಟ್. ಒಂದು ಥ್ರಿಲ್ಲಿಂಗ್ ಮೂವಿ, ಸಸ್ಪೆನ್ಸ್ ಮೂವಿ, ಹಾರರ್ ಮೂವಿ, ಕಾಮಿಡಿ ಮೂವಿ, ಇದರಲ್ಲಿ ತುಂಬ ಎಲಿಮೆಂಟ್ಸ್ ಇದೆ. ನೀವೇ ನೋಡಿಬಿಟ್ಟು ಎಂಜಾಯ್ ಮಾಡೋವಂಥ ತುಂಬ ಎಲಿಮೆಂಟ್ಸ್ ಇದೆ. ಅದರಲ್ಲೂ ಕನ್ನಡ ಸಿನಿಮಾ. ಎಲ್ಲರೂ ಹೇಳ್ತಿದ್ದಾರೆ ಹಾಲಿವುಡ್ ಲೆವೆಲ್ ವಿಜುವಲ್ಸ್ ಇದೆ, ಸೌಂಡ್ ಎಫೆಕ್ಟ್ ಇದೆ ಅಂತ. ಇಟ್ ಈಸ್ ಅಮೇಝಿಂಗ್. ಈ ಸಿನಿಮಾ ನೀವು ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. It is not an OTT film or a streaming movie. It has to be watched on a big screen with Dolby Digital and all of that. So ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ. ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್. ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ನಾನು ಬಿಟ್ಕೊಡಲ್ಲ. ಬಟ್ ದೇವರಲ್ಲಿ ನನಗೆ ತುಂಬ ನಂಬಿಕೆ ಇದೆ. ಸೊ ನನ್ನ ಫೇವ್ರೆಟ್ ಪಾರ್ಟು ಇಸ್ ದಟ್ ಆಂಜನೇಯ ಸ್ವಾಮಿ ಹಾಡು. ಐ ಹ್ಯಾವ್ ಎಂಜಾಯ್ಡ್ ಇಟ್. ನೀವೆಲ್ಲರೂ ಬಂದು ನೋಡಿ. ಎಷ್ಟು ಕ್ಲೈಮ್ಯಾಕ್ಸ್ ಇದೆಯಾ ನೋಡಿ. ನಮ್ಮ ಸಿನಿಮಾಟೋಗ್ರಾಫರ್ ಎಸ್ಕೇಪ್ ಆಗ್ತಿದ್ದಾರೆ. ಎಷ್ಟು ಕ್ಲೈಮ್ಯಾಕ್ಸ್ ಇದೆಯಾ ಒಂದು. ಆ್ಯಕ್ಚುಲಿ ಸಿನಿಮಾ ಬಂದು ನೋಡಿ. ಇಂಟರ್ವಲ್ ಬ್ಲಾಕ್ಗೆ ನಿಮಗೆ ಯು ವಿಲ್ ಬಿ ಲೈಕ್, ನಾನು ಏನು ಹೇಳಲಿ ಏನು ಮಾತಾಡಲಿ ಅಂತ ನೀವೇ ಶಾಕ್ ಆಗ್ತೀರಾ. ಅದಾದಮೇಲೆ 2-3 ಕ್ಲೈಮ್ಯಾಕ್ಸ್ ಇದೆ ಎಂಡಲ್ಲಿ. ಬಟ್ ಕ್ಲೈಮ್ಯಾಕ್ಸ್ ಆದ ಮೇಲೂ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸು ಅಂತ ನೋಡಲಿಕ್ಕೆ ನೀವು ಥಿಯೇಟ್ರಿಗೆ ಬಂದುಬಿಟ್ಟು ನೋಡಬೇಕು.